ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿವಿ ಜಶ್ವಿ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸ್ದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಆಫ್ಟರ್ ಎ ಲಾಂಗ್ ಟೈಮ್ ನಾನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿದೆ. ಸೊ ಫ್ರೆಂಡ್ಸ್ನ ನಾವು ಆಲ್ಮೋಸ್ಟ್ ಎಲ್ಲ ಗೆಟ್ ಟುಗೆದರ್ ಆಗ್ತೀವಿ ಅಂತಂದರೆ ಅದು ನಮ್ಮದು ಪರ್ಸ್ನಲ್ ಅಡ್ಡ ಅಂತಲೇ ಹೇಳ್ಬೋದು, ಐಸ್ ಮ್ಯಾಜಿಕ್. ಸೊ ಎಲ್ಲರೂ ಒಂದೇ ಕಡೆ ಸೇರೋದು. ಹಾಗಾಗಿ ಇವತ್ತು ನಾವು 3 ಜನ ಮಾತ್ರ ಸೇರಿದ್ವಿ. ಇನ್ನೂ ಕೂಡ ಇದ್ದಾರೆ, ಬಟ್ ಅವ್ರಿಗೆ ಸಮ್ ರೀಸನ್ಸಿಂದ ಸೇರ್ಲಿಕ್ಕೆ ಆಗಲಿಲ್ಲ. ಎಲ್ಲ ಒಂದೊಂದು ಕಡೆ ಇರೋದು. ಸೊ ಅದಕ್ಕೆ ಯಾರೆಲ್ಲ KR ನಗರಕ್ಕೆ ಬಂದಿದ್ವಿ ಅವರೆಲ್ಲ ಮೀಟ್ ಮಾಡ್ತಾಯಿದ್ದೀವಿ. ನಾವು ಟೋಟಲಿ 6 to 7 ಮೆಂಬರ್ಸ್ ನಮ್ಮದು ಒಂದು ಗ್ಯಾಂಗ್ ಇದೆ. ಸೊ ಅವರೆಲ್ಲ ಇಲ್ಲೇ ನಾವು ಮೀಟ್ ಆಗೋದು ಅಥವಾ ಏನಾದರೂ ಒಂದು ಪಾರ್ಟಿ ಆ ಥರ ಏನಾದ್ರು ಮಾಡೋದು ಕೂಡ ಇಲ್ಲೇ. ಸೊ ಆ ಕಡೆ ದುಪ್ಪಟ್ಟ ಹಾಕೊಂಡು ಕೂತಿರೋದು ರಶ್ಮಿ ಅಂತ, ಅವಳು ಪಾವಗಡಗೆ ಮದುವೆ ಆಗಿರೋದು. ಈ ಕಡೆ ಇರೋದು ಸಂಜಿತಾ ಅಂತ, ಅವಳು ಮೈಸೂರಿಗೆ ಮದುವೆ ಆಗಿರೋದು. ಸಂಜಿತಾ ನನಗೆ ಪ್ರೈಮರಿ ಸ್ಕೂಲಿಂದ ತುಂಬ ಅಂದರೆ ತುಂಬ ಕ್ಲೋಸ್ ಫ್ರೆಂಡ್. ನಮ್ಮಿಬ್ಬರು ಫ್ರೆಂಡ್ಶಿಪ್ ಆಲ್ಮೋಸ್ಟ್ 17 to 18 ಇಯರ್ಸ್ ಫ್ರೆಂಡ್ಶಿಪ್ ನಮ್ಮದು. ಇನ್ನು ರಶ್ಮಿ PU ಫ್ರೆಂಡ್ಸ್. ಸೊ ನಮ್ಮದು ಬಾಂಡಿಂಗ್ ಕೂಡ PUಲಿ ಯಾವ ಥರ ಇತ್ತು ಅದನ್ನೇ ಕೂಡ ನಾವು ಮಾಡಿದ್ದೀವಿ. ಆ್ಯಂಡ್ ಹೈಸ್ಕೂಲ್ ಫ್ರೆಂಡ್ ಮತ್ತು PU ಫ್ರೆಂಡ್ಸ್ ಆಲ್ಮೋಸ್ಟ್ ಸಿಮಿಲರ್ ಇದ್ದಾರೆ. ಸೊ ಎಲ್ಲರೂ ಒಂದಿನ ಮೀಟ್ ಆದಾಗ ನಾನು ನಿಮಗೂ ಕೂಡ ತೋರಿಸ್ತೀನಿ. ಆ್ಯಂಡ್ ಈ ಪ್ರೆಸೆಂಟ್ ಗ್ಯಾಂಗಲ್ಲಿ ಇನ್ನೂ 3 to 4 ಮೆಂಬರ್ಸ್ ಇದ್ದಾರೆ. ಅವ್ರದ್ದೇ ರೀಸನ್ನಿಂದ ಸೇರ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾವು 3 ಜನ ಮೀಟ್ ಆಗೋಣ ಅಂತಂದ್ವಿ. ಈಗ ರಶ್ಮಿ ಕೂಡ ಕನ್ಸೀವ್ ಇದ್ದಾಳೆ. ಸೊ ಅವಳಿಗೆ ಒಂದು ಮಾಮ್ ಟು ಬಿ ಮಾಡ್ತೀವಿ ಅಲ್ವಾ, ಆವಾಗ ಎಲ್ಲ ಮೀಟ್ ಆಗ್ತೀವಿ, ಆವಾಗ ತೋರಿಸ್ತೀವಿ ನಿಮಗೆ. ಸೊ ತುಂಬ ಫನ್ ಮಾಡ್ತೀವಿ. ಆ್ಯಂಡ್ ಮೊದಲು ನಾವು ಮಾತ್ರ ಇದ್ವಿ, ಈಗ ಮಕ್ಕಳು ಕೂಡ ಇದ್ದಾರೆ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತೀವಿ. ಅವರಿಬ್ಬರು ಸಂಜಿತನ ಮಕ್ಕಳು. ಆ್ಯಂಡ್ ರಾಸಿನಾ ಅಂತ ಇದ್ದಾರೆ, ಅವ್ರಿಗೂ ಚಿಲ್ಡ್ರನ್ಸ್ ಇದ್ದಾರೆ. ಆ್ಯಂಡ್ ನನ್ನ ಮಗಳು ಎಲ್ಲ ನಾವು ಫ್ರೆಂಡ್ಸ್ ಆಗಿ ನಮ್ಮ ಮಕ್ಕಳು ಕೂಡ ಫ್ರೆಂಡ್ಸ್ ಆಗಿರ್ತಾರೆ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತೀವಿ. ಬಟ್ ಇದುವರೆಗೂ ನಾವು ಯಾವುದೇ ಕೂಡ ಒಂದು ಪ್ಲೇಸ್ಗೂ ವಿಸಿಟ್ ಮಾಡಿಲ್ಲ. ಏನಾರ ಹೋದರೆ ಇಲ್ಲ ನಮಗೆ ಹಳೆ ಇಡ್ತಾರೆ ಇದೆ, ಸೊ ಅಲ್ಲಿಗೆ ಹೋಗ್ತೀವಿ ಟೆಂಪಲ್ಗೆ, ಅದು ಬಿಟ್ಟರೆ ಇದೆ. ಇನ್ನೆಲ್ಲೂ ಕೂಡ ಜಾಸ್ತಿ ಹೋಗಲ್ಲ. ಸೊ ನಾವೇ ಈಗ ಬೇಕು ಎಲ್ಲಾದರೂ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಈ ಫೈನಲ್ 1 ಡೇಗೆ ಹೋಗಬೇಕು, ನೋಡೋಣ ಯಾವಾಗ ಡಿಸ್ಕಸ್ ಮಾಡ್ತೀವಿ ಅಂತ. ಅಲ್ಲೆಲ್ಲ ಮೀಟಪ್ ಆಗಿ ನಾವು ಎಲ್ಲ ನಮ್ಮ ಮನೆಗೆ ಹೋದ್ವಿ. ಸೊ ಇಲ್ಲಿ ಮನೆಗೆ ಬಂದ ತಕ್ಷಣ ಇಲ್ಲಿ ಗಣಪತಿನ ವಿಸರ್ಜನೆ ಮಾಡ್ತಾಯಿದ್ರು. ಅದು ನಾನು ಜಶ್ವಿಗೆ ಅಮ್ಮ ಕೂಡ ತೋರಿಸ್ತಾಯಿದ್ರು. ಅವಳಿಗೆ ದೇವರು ಅಂದರೆ ತುಂಬ ಇಷ್ಟ. ಅದರಲ್ಲಂತೂ ಈಗ ಪ್ರೆಸೆಂಟ್ ಅವಳಿಗೆ ಗಣಪತಿ ಅಂದರೆ ತುಂಬ ಇಷ್ಟ. ಸೊ ಅವಳಿಗೂ ತೋರಿಸ್ತಾಯಿದ್ರು. ಇವತ್ತು ಆಲ್ಮೋಸ್ಟ್ 3 to 4 ಗಣಪತಿನ ವಿಸರ್ಜನೆ ಕೂಡ ಮಾಡಿದರು. ಅದಾದಮೇಲೆ ಜಶ್ವಿ ಕೂಡ ಅವಳ ಫ್ರೆಂಡ್ ಜೊತೆ ಆಟಾಡ್ತಾಯಿದ್ಲು. ಸೊ ಅವರಿಬ್ರಿಗೂ ಕೂಡ ನಾನು ಏನಾದರೂ ಸ್ಪೆಷಲಾಗಿ ಮಾಡಿಕೊಡೋಣ ಅಂತ ಹೇಳಿ ಪಾಪ್ಕಾರ್ನ್ ಇತ್ತು, ಪಾಪ್ಕಾರ್ನ್ ಮಾಡ್ಕೊತಿದ್ದೀನಿ. ಇದು ಪ್ರಜ್ಞಾ ಅಂತ ಜಶ್ವಿ ಫ್ರೆಂಡು, ನಮ್ಮ ಪಕ್ಕದ ಮನೆ ಹುಡುಗಿನೇ. ಅವರು ಕೂಡ ಬೆಂಗಳೂರು. ಸೊ ಅವಳು ಕೂಡ ಅವ್ರ ಅಜ್ಜಿ ಮನೆಗೆ ಅಂತ ಬಂದಿದ್ದಾಳೆ. ಹಾಗಾಗಿ ಜಶ್ವಿಗೆ ಒಂದು ಕಂಪ್ನಿ ಅಂತಲೇ ಹೇಳ್ಬೋದು. ಬಟ್ ಇಬ್ಬರು ಕಚ್ಚಾಡ್ತಾರೆ, ಇಬ್ಬರು ಗಲಾಟೆ ಮಾಡ್ತಾರೆ, ಸಾಕಪ್ಪ ಅನಿಸುತ್ತೆ ಸಮ್ಟೈಮ್ಸ್. ಅಷ್ಟು ಬೇಗನೆ ಇಬ್ಬರು ಕೂಡ ಒಂದಾಗ್ತಾರೆ. ಸೊ ಅವರಿಬ್ಬರು ತುಂಬ ಎಂಜಾಯ್ ಮಾಡಿಕೊಂಡು ಆಟ ಆಡಿಕೊಂಡು ತಿಂದ್ಕೊಂಡು ಮಾಡ್ತಾಯಿದ್ರು. ಅಷ್ಟರಲ್ಲಾಗಲೇ ಮಳೆ ಸ್ಟಾರ್ಟ್ ಆಯಿತು. ತುಂಬ ಅಂದರೆ ತುಂಬ ಮಳೆನೇ ಬಂತು. ಸಡನ್ನಾಗೆ ಮಳೆ ಬಂತು. ಮಳೆ ಬರೋ ಸೂಚನೆನೇ ಇಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಬೇಗ ಮಳೆ ಬಂತು. ಅಷ್ಟರಲ್ಲಾಗಲೇ ಪ್ರಜ್ಞಾ ಅವ್ರ ಮನೆಗೆ ಹೋಗಿದ್ಲು. ಜಶ್ವಿ ಒಬ್ಬಳೇ ಇದ್ಲಲ್ವ, ಹಾಗಾಗಿ ಅವಳಿಗೆ ಮಳೇಲಿ ಆಟ ಆಡೋದು ಅಂದರೆ ತುಂಬ ಇಷ್ಟ. ಬಟ್ ಕೋಲ್ಡ್ ಆಗಿದೆ ಅಂತ ಅಂದ್ಬಿಟ್ಟು ನಾನು ಬಿಡ್ತಿರ್ಲಿಲ್ಲ. ಸೊ ಹಾಗೆ ತಲೆಗೆ ಎಣ್ಣೆ ಹಚ್ಕೊಂಡು ಕೂಡ ತುಂಬ ದಿನ ಆಗಿತ್ತು ಅಂತ ಹೇಳಿ ಇಲ್ಲಿ ನನಗೆ ಅಮ್ಮ ಎಣ್ಣೆ ಹಚ್ಕೊಡ್ತಾಯಿದ್ರು. ಸೊ ಅಮ್ಮನೂ ಕೂತಿದ್ರಲ್ಲ ಅಂತಂದ್ಬಿಟ್ಟು ಜಶ್ವಿಗೆ ಗೊತ್ತಲ್ಲ, ನಾನು ನಿಮ್ಗೆ ಹಾಕ್ತೀನಿ ಅಮ್ಮಮ್ಮ, ನೀವು ಅಮ್ಮಂಗೆ ಹಾಕಿ ಅಂತಂದ್ಬಿಟ್ಟು ಅವಳು ಅಮ್ಮಂಗೆ ಹಾಕ್ತಾಯಿದ್ಲು. ನಮ್ಮಮ್ಮ ಅದನ್ನೇ ಬೈತಾಯಿದ್ರು. ನೋಡಿ, ನೀನು ಒಂದಿನ ಕೂಡ ನನಗೆ ತಲೆಗೆ ಎಣ್ಣೆ ಹಚ್ಚಲಿಲ್ಲ, ಇವಳು ನೋಡು ಎಷ್ಟು ಚೆನ್ನಾಗಿ ಹಚ್ತಾ ಇದ್ದಾಳೆ ಅಂತ ನಮ್ಮಮ್ಮ ಬೈತಾಯಿದ್ರು. ನಾನು ಹಚ್ಚಿಲ್ಲ ಅಂದರೂ ಏನು ಪರವಾಗಿಲ್ಲ, ಅವಳಾದರೂ ಹಚ್ಚುತ್ತಾ ಇದ್ದಾಳಲ್ಲ, ಹಚ್ಚಿಸ್ಕೊಳ್ಳಿ ಅಂತ ಹೇಳ್ತಾಯಿದ್ದೆ. ನಮ್ಮ ಜಶ್ವಿ 2 ಇಯರ್ಸ್ ಆದರೂ ಕೂಡ ಒಳ್ಳೆ ಮೆಚ್ಯೂರ್ ಪರ್ಸನ್ ಯಾವ ರೀತಿ ಇರ್ತಾರೆ ಆ ಥರ ಆಡ್ತಾಳೆ. ಸೊ ಇದು ನಮ್ಮ ಮನೆ ಮೇಲ್ಗಡೆ ಟೆರೇಸ್ನ ವ್ಯೂ. ನಾನು ಇನ್ನೂ ಹೋಮ್ ಟೂರ್ ಮಾಡಿಲ್ಲ, ಫೈನಲ್ 1 ಡೇ ಮಾಡಿ ತೋರಿಸ್ತೀನಿ. ಇದು ವ್ಯೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವು ಮನೇನ ನಮ್ಮ
ಮನೆ ಕಟ್ತಾ ಇದ್ದೀವಿ ಅಲ್ವಾ, ಊರು ಲಾಲ್ನಹಳ್ಳಿ. ಸೊ ಅದಕ್ಕೆ ಹತ್ರ ಆಗಂಗೆ ನಾವು ಸ್ವಲ್ಪ ಮನೇನ ಮಾಡ್ಕೊಂಡಿದ್ವಿ ಮೇಯ್ನ್ ರೋಡಲ್ಲೇ. ಅದು ಹೊಳೆ ಕಾಣಿಸ್ತಿದೆ ಅಲ್ವಾ, ಅದು ಕಾವೇರಿ ಹೊಳೆ, ಹಳೆ ಇಡ್ತಾರೆ ಊರಿದೆ ಅಲ್ವಾ, ಸೊ ಅಲ್ಲಿ ಇರೋದು. ನಮ್ಮ ಮನೆ ಮೇಲೆ ನಿಂತ್ಕೊಂಡ್ರೆ ಕಾಣುತ್ತೆ ನೋಡಿ. ಇವಾಗಲೂ ಕೂಡ ಒಂದು ಗಣಪನ ವಿಸರ್ಜನೆ ಮಾಡ್ತಾ ಇದ್ದಾರೆ. ಅದೆಲ್ಲ ಆದಮೇಲೆ ಜಶ್ವಿ ಅಮ್ಮ ಅಪ್ಪ 3 ಜನ ಕೂಡ ಲಾಲ್ನಹಳ್ಳಿಗೆ ಹೋದ್ರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ಇವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಆಗಲೇ 7:30 ಹತ್ತತ್ರ ಇದೆ. ಅಮ್ಮ, ಜಶ್ವಿ ಮತ್ತು ಅಪ್ಪ 3 ಜನ ಕೂಡ ನಮ್ಮ ಊರಿಗೆ ಹೋಗಿದ್ದಾರೆ. ಬಿಕಾಸ್ ಒಂದು ಬರ್ತ್ಡೇ ಫಂಕ್ಷನ್ ಇರೋದ್ರಿಂದ ಅಲ್ಲಿಗೆ ಹೋಗಿದ್ದಾರೆ. ಸೊ ನಾನು ಒಬ್ಬಳೇ ಇವಾಗ, ಹಾಗಾಗಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನಾನು ಕೂಡ ನೈಟ್ ಡಿನ್ನರಿಗೆ ಏನು ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಅಮ್ಮನೇ ಐಡಿಯಾ ಕೊಟ್ಟರು, ಹೊರಗಡೆ ಔಟ್ಸೈಡ್ ಫುಡ್ ಏನಾರ ತೊಗೊಂಬಿಡು, ಇನ್ನು ನಾವು ಬಂದು ಕುಕ್ ಮಾಡ್ಕೊಳಕ್ಕಾಗಲ್ಲ, ಅಥವಾ ನೀನು ಒಬ್ಳಿಗೆ ಕೂಡ ಕುಕ್ ಮಾಡಲಿಕ್ಕೂ ಆಗಲ್ಲ ಅಂತ ಹೇಳಿದ್ರು. ಹಾಗಾಗಿ ಇವಾಗ ನಾನು ಹೋಗಿ ತೊಗೊಂಬಂದಿದ್ದೀನಿ. ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು, ಸಮೋಸ ಮಸಾಲ ಮತ್ತು ಸ್ವಲ್ಪ ರೈಸ್ ಬಾತ್ ತೊಗೊಂಬಂದಿದ್ದೀನಿ. ಸೊ ಅವ್ರು ಬರೋಷ್ಟರಲ್ಲಿ ಸ್ವಲ್ಪ ರೆಸ್ಟ್ ತೊಗೊಬೋದು. ಜಶ್ವಿ ಜೊತೆ ಅವಳನ್ನ ಆಟಾಡಿಸಿನೇ ನನಗೆ ಸ್ವಲ್ಪ ಟಯರ್ಡಾಗಿರುತ್ತೆ. ಅಂದರೆ ಅವಳು ನಾನು ಒಬ್ಳ ಜೊತೆನೇ ಅಂತಲೇ ಏನಿರಲ್ಲ, ಅಮ್ಮನ ಜೊತೆನೂ ಕೂಡ ಇರ್ತಾಳೆ. ಸ್ವಲ್ಪ ಫ್ರೀನೆಸ್ ಅನ್ನೋದು ಸಿಗುತ್ತೆ ಇವಾಗ. ಸೊ ಅವ್ರು 3 ಜನ ಬರ್ತಡೇಗೆ ಹೋದ್ರು ಅಂತ ಹೇಳಿ ನಾನು ಕೆ ಆರ್ ನಗರಕ್ಕೆ ಹೋಗಿದ್ದೆ. ಅಲ್ಲೇ ಸಿಟಿಯಿಂದ ಬರಬೇಕಾದ್ರೆ ಪಲಾವ್ ತಂದಿದ್ದೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನನಗೆ ಸುದಿ ಸಜೆಸ್ಟ್ ಮಾಡಿತ್ತು, ಇಲ್ಲಿ ಒಂದ್ಸಲ ಟ್ರೈ ಮಾಡಬೇಕು, ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಟ್ರೈ ಮಾಡಿದೆ. ಸೂಪರಾಗಿತ್ತು ಮಾತ್ರ ಟೇಸ್ಟು. ಆ್ಯಂಡ್ ಹಾಗೆ ಸಮೋಸ ತಂದಿದ್ದೆ, ಅದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅಡುಗೆ ಮಾಡಿಲ್ಲದೆ ಇರೋದ್ರಿಂದ ನಾನು ಇದೆರಡನ್ನೂ ತಂದ್ಕೊಂಡು ನನ್ನ ನೈಟ್ ಡಿನ್ನರ್ನ ಮುಗಿಸ್ಕೊಂಡೆ. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವೀಡಿಯೋ. ಪ್ಲೀಸ್ ನನ್ನ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.